ರಾಯಸಂದ್ರ ಗ್ರಾಮದ ನೂತನ ಮುಖ್ಯ ದ್ವಾರ ನಾಮಫಲಕ ಉದ್ಘಾಟನೆ ಮಾಡಲಾಗಿದ್ದು ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದ ನೂತನ ಮುಖ್ಯ ದ್ವಾರದ ನಾಮಫಲಕವನ್ನು ಅಧ್ಯಕ್ಷರಾದ ಡಿವಿ ಭೀಮೇಶ್ ಮತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ರಾಯಸಂದ್ರ ಮಂಜುನಾಥ್ ಉದ್ಘಾಟಿಸಿದರು. ಈ ವೇಳೆ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ರಾಯಸಂದ್ರ ಮಂಜುನಾಥ್ ಮಾತನಾಡಿ, ರಾಯಸಂದ್ರ ಗ್ರಾಮವು ಕಾರ್ಗೋ ರಸ್ತೆಗೆ ಹೊಂದಿಕೊಂಡಿರುವ ಗ್ರಾಮವಾಗಿದ್ದು ಯಾವುದೇ ರೀತಿಯ ರಾಯಸಂದ್ರ ಗ್ರಾಮವೆಂಬ ನಾಮಫಲಕವಿರಲಿಲ್ಲ. ಆದ್ದರಿಂದ ಊರಿನ ಹಿರಿಯ ಮುಖಂಡರೊಂದಿಗೆ ಚರ್ಚಿಸಿ ವರ್ಗ 1 ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ 6 ಲಕ್ಷ ಮತ್ತು ಎಲ್ಲರ ಸಹಕಾರದಿಂದ ಈ ದ್ವಾರವನ್ನ ನಿರ್ಮಿಸಲಾಗಿದೆ. ಮುಂದೆಯೂ ಸಹ ಇದೇ ರೀತಿಯ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದೇನೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿವಿ ಭೀಮೇಶ್, ಉಪಾಧ್ಯಕ್ಷ ಅನಿತಾ, ಸದಸ್ಯರಾದ ಲೋಕೇಶ್ ಗಾಂಧಿ, ವಿದ್ಯಾರಾಣಿ, ವಿಶಾಲಾಕ್ಷಿ, ನಾರಾಯಣಸ್ವಾಮಿ ಹಾಗೂ ಇತರ ಸದಸ್ಯರು ಮುಖಂಡರುಗಳು ಭಾಗಗೊಂಡಿದ್ರು. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಪಂಚಾಯಿತಿ PDO ಸರು, ನಮ್ಮ ಅಧ್ಯಕ್ಷರು ಭೀಮೇಶ್ ಅಣ್ಣವರು, ಸದಸ್ಯರು ಅರ್ಚನಾ, ಅನಿತಾ ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವಿಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದೀವಿ. ತುಂಬ ಖುಷಿಯಾಗಿದೆ. ಹಾಗಾಗಿ ನಮಗೆ ನೀವು ಸಹ ಪತ್ರಕರ್ತರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ, ನಮ್ಮ ಗ್ರಾಮಸ್ಥರಿಗೂ ನಾನು ಚಿರಋಣಿಯಾಗಿ ಅವ್ರು ನನಗೆ ಜವಾಬ್ದಾರಿ ಕೊಟ್ಟಂಥ ದಿನದಿಂದನೂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾನು ಕೆಲಸವನ್ನು ನಿರ್ವಹಿಸ್ಕೊಂಡ್ಬಂದಿದ್ದೀನಿ. ನನ್ನಲ್ಲಿ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳು ನಡೆದಿದ್ದರೆ ನಮ್ಮ ಗ್ರಾಮಸ್ಥರು, ನಮ್ಮ ಊರಿನ ಮುಖಂಡರುಗಳೆಲ್ಲ ಕ್ಷಮಿಸಿ ನನ್ನನ್ನು ಸಹಕರಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಅಂದಾಜು ವೆಚ್ಚ 13.5 ಲಕ್ಷ. ಎಷ್ಟು ದಿನಗಳ ಕನಸಾಗಿತ್ತು ಈ ರೀತಿ ಇದು ನಾನು ಮೆಂಬರ್ ಆದಾಗಿನಿಂದನೂ ಮಾಡಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೆ. ಹಾಗಾಗಿ ಇದು ಸುಮಾರು 1 ವರ್ಷದ ಹಿಂದೆಯಿಂದನೂ ಮಾಡ್ಕೊಂಬಂದಿದ್ದೀರಿ. ಹಂತಗಳಲ್ಲಿ ಮುಗಿಸ್ಕೊಂಬಂದಿದ್ದೀವಿ. ಈಗ ಪ್ರತಿ ಗ್ರಾಮಗಳಲ್ಲೂ ಕೂಡ ಇಂತಹ ಮುಖ್ಯ ದ್ವಾರಗಳನ್ನು ಅವಶ್ಯಕತೆ ಎಷ್ಟು ಸಹಕಾರಿಯಾಗುತ್ತೆ ಜನರಿಗೆ ಅಂತ ಗ್ರಾಮಸ್ಥರು. ಯಾಕೆಂದರೆ ನಾವು ಕಾರ್ಗೋ ರಸ್ತೆಗೆ ಮುಖ್ಯವಾಗಿ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮ. ಯಾಕಂದರೆ ನಮ್ಮ ಊರಿಗೆ ಯಾವುದೇ ರೀತಿ ಎಲ್ಲಿಯೂ ಕೂಡ ರಾಯಸಂದ್ರ ಗ್ರಾಮ ಅನ್ನೋದು ಎಲ್ಲಿ ಒಂದು ಸಹ ಬೋರ್ಡ್ ಇರಲಿಲ್ಲ. ಹಾಗಾಗಿ ರಾಯಸಂದ್ರ ಗ್ರಾಮದಲ್ಲಿ ಮಾತಾಡಿಕೊಂಡು ನಾವು ಹಿರಿಕರನ್ನೆಲ್ಲ ಮಾತಾಡಿಕೊಂಡು ಇಲ್ಲೊಂದು ದ್ವಾರಕ ಮಾಡ್ತೀವಿ ಅಂಥೇಳಿ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಇದ್ರ ಜೊತೆಗೆ ಏನಾದರೂ ಮುಖ್ಯ ಮುಂದೊಂದಿನ ಕನಸಿನ ಇಟ್ಕೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಇಲ್ಲ, ನಮ್ಮ ಗ್ರಾಮದಲ್ಲಿ ಏನೇ ಒಂದು ಅಭಿವೃದ್ಧಿಗೋಸ್ಕರ ನಾವು ಹಗಲಿಲ್ಲೂ ಶ್ರಮಿಸ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ರಾಯಸಂದ್ರ ಪ್ರಮುಖವಾಗಿ 2 ಕಡೆಯಿಂದ ಮುಖ್ಯ ರಸ್ತೆ ಇದೆ. ಹೌದು. ಇನ್ನೊಂದು ಭಾಗದಲ್ಲಿ ಇದೇ ಥರದ್ದೇನೋ ಮಾಡೋ ಗುರಿ ಇದೆಯಾ? ಅದು ನಮಗೆ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿಲ್ಲ. ಯಾಕಂದರೆ ಸರ್ವೆ ನಂಬರ್ ದೇವನಹಳ್ಳಿದು ಟಚಬಲ್ ಇರೋದ್ರಿಂದ ನಾವು ಮಧ್ಯದಲ್ಲಿ ನಮ್ಮೂರು ಇರ್ತಕ್ಕಂಥದ್ದು. ಹಂಗಾಗಿ ಅಲ್ಲಿ ನಮಗೆ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ರಾಯಸಂದ್ರ ಬೋರ್ಡ್ ಹಾಕಿದ್ರೆ ದೇವನಹಳ್ಳಿ ಸರ್ವೆ ನಂಬರಲ್ಲಿ ಇರ್ತಕ್ಕಂಥದ್ದು ಸರ್ವೆ ನಂಬರ್. ಹಾಗಾಗಿ ಅಬ್ಜೆಕ್ಷನ್ ಆಗ್ಬೋದು ಅಂತೇಳಿ ನಾವು ಅಲ್ಲಿ ಏನು ಪ್ರಯತ್ನ ಪಡಲಿಕ್ಕೆ ಹೋಗಲಿಲ್ಲ.